ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಂತರ ವಿಜೇಂದ್ರ ಅವರೇ ಕುರ್ಚಿಯಲ್ಲಿ ಇರಂಗಿಲ್ಲ, ಅವ್ರ ಕುರ್ಚಿನೇ ಇರಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವ್ರು ಸಹಜವಾಗಿ ಅದನ್ನ ಹೇಳ್ಬೇಕಲ್ಲ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಏನು ಸರ್ಟಿಫಿಕೇಟ್ ಕೊಡ್ತಾರ, ಯಾರು ಇರ್ತಾರೆ ಯಾರಿಲ್ಲ ಅಂತ. ನಮ್ಮ ಪಕ್ಷದಲ್ಲಿ ಇವತ್ತು ಅವರು ರಾಜ್ಯ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿದೆ. ಹೀಗಾಗಿ ಸಹಜವಾಗಿ ಅವ್ರು ಮುಂದುವರಿತಾರೆ, ಪ್ರಶ್ನೆ ಆದಲ್ಲ. ಪ್ರಶ್ನೆ ಆಡಳಿತ ಪಕ್ಷದಲ್ಲಿ ಏನಾಗ್ತಾ ಇರೋದು ಭಾಳ ಮುಖ್ಯ. ಅವ್ರು ಆಡಳಿತ ಪಕ್ಷ ಇದ್ದಾರೆ ಇವತ್ತು. ಯಾಕಂದರೆ ರಾಜ್ಯದ ಜನತೆಗೆ ನೇರವಾಗಿ ಸಂಬಂಧ ಇರುವಂಥದ್ದು ಸರ್ಕಾರ. ಆಡಳಿತ ಪಕ್ಷದಲ್ಲಿ ಈ ಥರ ಒಂದು ಸಮರ ಇದ್ದಾಗ ಯಾವ ರೀತಿ ಆಡಳಿತ ಕೊಡೋಕ್ಕೆ ಸಾಧ್ಯ? ಈಗ 1 ವರ್ಷ ಮುಗಿಸಿದ್ದಾರೆ. ನೀವೇ ಹೇಳಿ, ಕಲ್ಯಾಣ ಕರ್ನಾಟಕಕ್ಕೆ ಏನಾದ್ರೂ 1 ವರ್ಷದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಇಟ್ಟಂಥ 5,000 ಕೋಟಿ ಕೂಡ, ಮೊದಲು ಇಟ್ಟ 3,000 ಕೋಟಿ ಕೂಡ ಇನ್ನೂ ಪೂರ್ಣ ಖರ್ಚು ಮಾಡಿಲ್ಲ ಅವರು. ನಾನಿದ್ದಾಗಲೇ ಟೆಂಡರ್ ಮಾಡಿ ಎಲ್ಲ ಮಾಡಿದಂಥ ಕೆಲಸಗಳನ್ನು ಪೂರ್ತಿ ಮಾಡಿಲ್ಲ. ಅದಕ್ಕೆ ಇವತ್ತು ಬಿಲ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಯಾವುದೋ 21-22ರದ್ದು. ನಾವು 22-23ಕ್ಕೆ 5,000 ಕೋಟಿ ಇಟ್ಟಿದ್ವಿ, ಅದನ್ನು ಮಾಡಲಿಲ್ಲ. ಅವರು ತಮ್ಮ ಬಜೆಟಲ್ಲಿ 5,000 ಅಂತ ಡಿಕ್ಲೇರ್ ಮಾಡಿದರು. ಅದು ಇವತ್ತುವರೆಗೂ ಕೆಲಸಗಳು ಪ್ರಾರಂಭ ಆಗಿಲ್ಲ, ರಿಕ್ರೂಟ್ಮೆಂಟ್ ಆಗಿಲ್ಲ. ಕಲ್ಯಾಣ ಕರ್ನಾಟಕವನ್ನು ಈ ಸರ್ಕಾರ ಈ 1 ವರ್ಷದ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಎಲ್ಲ ರಂಗದಲ್ಲೂ ನಿರ್ಲಕ್ಷ್ಯ ಮಾಡಿದೆ. ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೇ ಇಲ್ಲೋ, ಅಸ್ತಿತ್ವಕ್ಕೆ ಇದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕರ್ನಾಟಕದ ಆಡಳಿತ ನಡೀತಾ ಇದೆ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮಾಡಿಲ್ಲ, ಕೆಲಸ ಕಾರ್ಯಗಳು ಏನಾಗಿದೆ ಅಂತ ಕೇಳಿಲ್ಲ, ಅಧಿಕಾರಿಗಳ ಸಭೆ ಆಗಿಲ್ಲ, ಶಾಸಕರ ಸಭೆ ಆಗಿಲ್ಲ, ಬಜೆಟ್ ಇಂಪ್ಲಿಮೆಂಟೇಷನ್ 1 ವರ್ಷ ಮುಗಿದೋಯ್ತು, ಏನಾಗಿದೆ ಅಂತ ಕೇಳಿಲ್ಲ. ಸಚಿವ ಸ್ಥಾನ ಇಂಪಾರ್ಟೆಂಟ್ ಅಲ್ಲ, ಕೆಲಸಗಳಾಗಬೇಕಲ್ಲ ಇಂಪಾರ್ಟೆಂಟ್. ಈಗ ಸಚಿವ ಸ್ಥಾನ ಕೊಟ್ಟು 1 ನಿಮಿಷ ಸಚಿವ ಸ್ಥಾನ ಕೊಟ್ಟು ಅವ್ರಿಗೇನು ಕೆಲಸ ಮಾಡೋಕ್ಕೆ ನೀವು ಹಣಕಾಸು ಕೊಡಲಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಅಲ್ಲ, ಅಲ್ಲಿ ನಾವು ಅಧ್ಯಕ್ಷರು ಮಾಡಿದ್ವಲ್ಲ, ಶಾಸಕನ ಅಧ್ಯಕ್ಷರು ಮಾಡಿದ್ವಲ್ಲ. ಕಲಬುರಗಿ ಜಿಲ್ಲೆಗೆ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೇವೆ, ಕಲಬುರಗಿ ಜಿಲ್ಲೆ ಕೊಟ್ಟಿದ್ದೇವೆ. ಸಚಿವ ಈಗ ನಾವು ಕೊಡಲಿಲ್ಲದ್ರೂ ಕೂಡ ಅನುದಾನವನ್ನು ಹೆಚ್ಚು ಮಾಡೋದಾಗ್ಲಿ, ಕಾರ್ಯಕ್ರಮ ಕೊಡೋದಾಗ್ಲಿ ನಾವು ಹಿಂದೆ ಬಿದ್ದಿಲ್ಲ. ಇವತ್ತು ಸಚಿವ ಸ್ಥಾನ ಕೊಟ್ಟು ಹಣಕಾಸನ್ನು ಕೊಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ನಂತರ ವಿಜೇಂದ್ರ ಅವರೇ ಕುರ್ಚಿಯಲ್ಲಿ ಇರಂಗಿಲ್ಲ, ಅವ್ರ ಕುರ್ಚಿನೇ ಇರಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವ್ರು ಸಹಜವಾಗಿ ಅದನ್ನ ಹೇಳ್ಬೇಕಲ್ಲ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಏನು ಸರ್ಟಿಫಿಕೇಟ್ ಕೊಡ್ತಾರ, ಯಾರು ಇರ್ತಾರೆ ಯಾರಿಲ್ಲ ಅಂತ. ನಮ್ಮ ಪಕ್ಷದಲ್ಲಿ ಇವತ್ತು ಅವರು ರಾಜ್ಯ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿದೆ. ಹೀಗಾಗಿ ಸಹಜವಾಗಿ ಅವ್ರು ಮುಂದುವರಿತಾರೆ, ಪ್ರಶ್ನೆ ಆದಲ್ಲ. ಪ್ರಶ್ನೆ ಆಡಳಿತ ಪಕ್ಷದಲ್ಲಿ ಏನಾಗ್ತಾ ಇರೋದು ಭಾಳ ಮುಖ್ಯ. ಅವ್ರು ಆಡಳಿತ ಪಕ್ಷ ಇದ್ದಾರೆ ಇವತ್ತು. ಯಾಕಂದರೆ ರಾಜ್ಯದ ಜನತೆಗೆ ನೇರವಾಗಿ ಸಂಬಂಧ ಇರುವಂಥದ್ದು ಸರ್ಕಾರ. ಆಡಳಿತ ಪಕ್ಷದಲ್ಲಿ ಈ ಥರ ಒಂದು ಸಮರ ಇದ್ದಾಗ ಯಾವ ರೀತಿ ಆಡಳಿತ ಕೊಡೋಕ್ಕೆ ಸಾಧ್ಯ? ಈಗ 1 ವರ್ಷ ಮುಗಿಸಿದ್ದಾರೆ. ನೀವೇ ಹೇಳಿ, ಕಲ್ಯಾಣ ಕರ್ನಾಟಕಕ್ಕೆ ಏನಾದ್ರೂ 1 ವರ್ಷದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಇಟ್ಟಂಥ 5,000 ಕೋಟಿ ಕೂಡ, ಮೊದಲು ಇಟ್ಟ 3,000 ಕೋಟಿ ಕೂಡ ಇನ್ನೂ ಪೂರ್ಣ ಖರ್ಚು ಮಾಡಿಲ್ಲ ಅವರು. ನಾನಿದ್ದಾಗಲೇ ಟೆಂಡರ್ ಮಾಡಿ ಎಲ್ಲ ಮಾಡಿದಂಥ ಕೆಲಸಗಳನ್ನು ಪೂರ್ತಿ ಮಾಡಿಲ್ಲ. ಅದಕ್ಕೆ ಇವತ್ತು ಬಿಲ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಯಾವುದೋ 21-22ರದ್ದು. ನಾವು 22-23ಕ್ಕೆ 5,000 ಕೋಟಿ ಇಟ್ಟಿದ್ವಿ, ಅದನ್ನು ಮಾಡಲಿಲ್ಲ. ಅವರು ತಮ್ಮ ಬಜೆಟಲ್ಲಿ 5,000 ಅಂತ ಡಿಕ್ಲೇರ್ ಮಾಡಿದರು. ಅದು ಇವತ್ತುವರೆಗೂ ಕೆಲಸಗಳು ಪ್ರಾರಂಭ ಆಗಿಲ್ಲ, ರಿಕ್ರೂಟ್ಮೆಂಟ್ ಆಗಿಲ್ಲ. ಕಲ್ಯಾಣ ಕರ್ನಾಟಕವನ್ನು ಈ ಸರ್ಕಾರ ಈ 1 ವರ್ಷದ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಎಲ್ಲ ರಂಗದಲ್ಲೂ ನಿರ್ಲಕ್ಷ್ಯ ಮಾಡಿದೆ. ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೇ ಇಲ್ಲೋ, ಅಸ್ತಿತ್ವಕ್ಕೆ ಇದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕರ್ನಾಟಕದ ಆಡಳಿತ ನಡೀತಾ ಇದೆ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮಾಡಿಲ್ಲ, ಕೆಲಸ ಕಾರ್ಯಗಳು ಏನಾಗಿದೆ ಅಂತ ಕೇಳಿಲ್ಲ, ಅಧಿಕಾರಿಗಳ ಸಭೆ ಆಗಿಲ್ಲ, ಶಾಸಕರ ಸಭೆ ಆಗಿಲ್ಲ, ಬಜೆಟ್ ಇಂಪ್ಲಿಮೆಂಟೇಷನ್ 1 ವರ್ಷ ಮುಗಿದೋಯ್ತು, ಏನಾಗಿದೆ ಅಂತ ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.
ಸಚಿವ ಸ್ಥಾನ ಇಂಪಾರ್ಟೆಂಟ್ ಅಲ್ಲ, ಕೆಲಸಗಳಾಗಬೇಕಲ್ಲ ಇಂಪಾರ್ಟೆಂಟ್. ಈಗ ಸಚಿವ ಸ್ಥಾನ ಕೊಟ್ಟು ಒಂದು ನಿಮಿಷ ಸಚಿವ ಸ್ಥಾನ ಕೊಟ್ಟು ಅವ್ರಿಗೇನು ಕೆಲಸ ಮಾಡಕ್ಕೆ ನೀವು ಹಣಕಾಸು ಕೊಡಲಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಅಲ್ಲ, ಅಲ್ಲಿ ನಾವು ಅಧ್ಯಕ್ಷರು ಮಾಡಿದ್ವಲ್ಲ, ಶಾಸಕನ ಅಧ್ಯಕ್ಷರು ಮಾಡಿದ್ವಲ್ಲ. ಕಲಬುರಗಿ ಜಿಲ್ಲೆಗೆ, ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೇವೆ, ಕಲಬುರಗಿ ಜಿಲ್ಲೆ ಕೊಟ್ಟಿದ್ದೇವೆ. ಸಚಿವ ಈಗ ನಾವು ಕೊಡ್ಲಿಲ್ಲದ್ರು ಕೂಡ ಅನುದಾನವನ್ನು ಹೆಚ್ಚು ಮಾಡೋದಾಗ್ಲಿ, ಕಾರ್ಯಕ್ರಮ ಕೊಡೋದಾಗ್ಲಿ ನಾವು ಹಿಂದೆ ಬಿದ್ದಿಲ್ಲ. ಇವತ್ತು ಸಚಿವ ಸ್ಥಾನ ಕೊಟ್ಟು ಹಣಕಾಸನ್ನು ಕೊಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.